ಪ್ರಜಾಶಕ್ತಿ ಟಿವಿಯ ನಮ್ಮ ನಡೆ ನಿಮ್ಮೂರ ಕಡೆ ಹೊಸ ಅಭಿಯಾನಕ್ಕೆ ಚಾಲನೆ. ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ನಿಮ್ಮ ಪ್ರಜಾಶಕ್ತಿ. ಪ್ರಜಾಶಕ್ತಿ ಟಿವಿ ಹೈಪರ್ ಲೋಕಲ್ ಕಾನ್ಸೆಪ್ಟ್ ಮೇಲೆ ಶುರು ಮಾಡಿದ್ದು ಅದರಂತೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಬೀತು ಪಡಿಸುತ್ತಲೇ ಬರ್ತಾ ಇದೆ. ಹೌದು, ಪ್ರಜೆಗಳ ಸಮಸ್ಯೆಯನ್ನ ಅಧಿಕಾರಿಗಳ ಮುಂದಿಟ್ಟು ಆ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಜಾಶಕ್ತಿ ಟಿವಿ ಆರಂಭಗೊಂಡಿದೆ. ಅದರ ಭಾಗವಾಗಿ ನಮ್ಮ ನಡೆ ನಿಮ್ಮೂರ ಕಡೆಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹೊಸ ಅಭಿಯಾನಕ್ಕೆ ನಿನ್ನೆ ಚಾಲನೆ ನೀಡಲಾಗಿದೆ. ಗ್ರಾಮಗಳ ಸಮಸ್ಯೆ ಆಲಿಸಲು ಇಡೀ ಪ್ರಜಾಶಕ್ತಿ ತಂಡ ತೆರಳಿ ಜನರ ಸಮಸ್ಯೆಯನ್ನ ಚಿತ್ರೀಕರಿಸಿ ಅಧಿಕಾರಿಗಳ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅಭಿಯಾನದ ಮೊದಲ ವಾರ ಇಡೀ ಪ್ರಜಾಶಕ್ತಿ ತಂಡ ಕೊರಟಗೆರೆ ತಾಲೂಕಿನ ಶಿರಗೋನಹಳ್ಳಿ, ಲಂಕೇನಹಳ್ಳಿ, ಆಲಪನಹಳ್ಳಿ, ಓಬಳದೇವರಹಳ್ಳಿ, ದೊಡ್ಡಸಾಗೆರೆ ಗ್ರಾಮಗಳಿಗೆ ಸಂಚಾರ ಮಾಡಿದ್ದು ಅಲ್ಲಿನ ಪರಿಸ್ಥಿತಿಗಳನ್ನ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸುವ ಕೆಲಸ ಮಾಡ್ತಾ ಇದೆ. ನಮ್ಮ ನಡೆ ನಿಮ್ಮೂರ ಕಡೆ, ಪ್ರಜೆಗಳೊಂದಿಗೆ ಪ್ರಜಾಶಕ್ತಿ. ಇವತ್ತು ಮಾಧ್ಯಮ ಲೋಕದಲ್ಲೊಂದು ಹೊಸ ಅಧ್ಯಾಯ ಸೃಷ್ಟಿ ಮಾಡೋದಕ್ಕೆ ಪ್ರಜಾಶಕ್ತಿ ಟಿವಿ ನಿಮ್ಮೂರ ಕಡೆ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರಜಾಶಕ್ತಿ ಟಿವಿ ಶುರುವಾಗಿ ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ತನ್ನದೇ ಆದಂಥ ಛಾಪು ಮೂಡಿಸಿ ಸ್ಥಳೀಯರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಸ್ಥಳೀಯರ ವಿಶ್ವಾಸಾರ್ಹ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು, ಅವರ ವಿಶ್ವಾಸವನ್ನು ಗಳಿಸಿ, ಅವರ ಒಂದು ಪ್ರೀತಿಯನ್ನು ಗಳಿಸಿ ಇವತ್ತು ಪ್ರಜಾಶಕ್ತಿ ಟಿವಿ ಚಿರತೆ ವೇಗದಲ್ಲಿ ಓಡ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಈ ಒಂದು ಉದ್ದೇಶವಾಗಿ ನಮ್ಮ ಪ್ರಜಾಶಕ್ತಿ ಟೀಮ್ ಇವತ್ತು ನಿಮ್ಮೂರಿಗೆ ಬರೋದಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡಿಕೊಂಡಿದೆ. ನಿಮ್ಮ ಸಮಸ್ಯೆಯನ್ನು ಆಲಿಸಬೇಕು, ಮಾಧ್ಯಮದಲ್ಲಿ ಏನೆಲ್ಲ ಹೊಸ ವಿಭಿನ್ನ ಪ್ರಯತ್ನಗಳನ್ನು ಮಾಡಬೇಕು, ಪ್ರಜಾಶಕ್ತಿ ಟಿವಿ ಜನರ ನಾಡಿ ಮಿಡಿತವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ಪಣ ತೊಟ್ಟು ನಿಂತಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ನಿಜಕ್ಕೂ ಕೂಡ ಬಹಳ ಈ ಟೀಮ್ ಏನು ಪ್ರಜಾಶಕ್ತಿ ಟಿವಿ ಇವತ್ತು ಕೊರಟಗೆರೆ ತಾಲೂಕಿನಾದ್ಯಂತ ಪ್ರವಾಸ ಕೈಗೊಳ್ಳಲಿದೆ. ಅಲ್ಲಿ ಸ್ಥಳೀಯರ ಒಂದು ಏನೆಲ್ಲ ಸಮಸ್ಯೆಗಳಿದೆ, ಅವರ ಒಂದು ಜ್ವಲಂತ ಸಮಸ್ಯೆಗಳೇನು, ಅವರ ಕಷ್ಟಗಳೇನು ಎಲ್ಲವುದನ್ನು ಕೂಡ ಇಡೀ ಜಗತ್ತಿಗೆ ತಿಳಿಸೋದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಸ್ವತಃ ಟೀಮೇ ಫೀಲ್ಡ್ಗೆ ಇಳಿದು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಪುಟ್ ಹೆಡ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಕೊರಟಗೆರೆ ತಾಲೂಕಿನಲ್ಲಿ ಏನು ಪ್ರವಾಸ ಕೈಗೊಳ್ತಾ ಇದ್ದೀವಿ, ಹಲವಾರು ಹಳ್ಳಿಗಳಲ್ಲಿ ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿದಿವೆ. ಈ ಒಂದು ಹೊಸ ವಿಭಿನ್ನ ಮಾಧ್ಯಮ ಲೋಕದಲ್ಲೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ, ಇದಕ್ಕೆ ಏನು ಹೇಳ್ತೀರಾ? ಎಸ್ ಗಜೇಂದ್ರ, ಏನು ಸ್ಥಳೀಯ ಮಾಧ್ಯಮ ಲೋಕದ ಇತಿಹಾಸದಲ್ಲೇ ಇದು ಹೊಸ ಪ್ರಯತ್ನ. ಯಾಕಂದರೆ ಒಂದು ರಾಜ್ಯ ಮಟ್ಟದ ಸುದ್ದಿವಾಹಿನಿಯು ಕೂಡ ಇಂತಹ ಒಂದು ಕೆಲಸಕ್ಕೆ ಮುಂದಾಗೋದಿಲ್ಲ. ಯಾಕಂದರೆ ಅದಕ್ಕೆ ಎಲ್ಲರೂ ಕೂಡ ಬರೀ ರಾಜಕೀಯ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಈ ರೀತಿಯ ಕ್ಷೇತ್ರಗಳನ್ನೇ ಆಯ್ಕೆ ಮಾಡುವಂಥದ್ದು. ಆದರೆ ನಾವು ಪ್ರಜೆಗಳನ್ನು ಮರೆತು ಬಿಡ್ತೀವಿ. ನಮ್ಮ ಏನು ಮಹತ್ವದ ಜವಾಬ್ದಾರಿ ಏನಿದೆ ಅದನ್ನೇ ನಾವು ಮರೆತು ಬಿಡ್ತೀವಿ. ಆದರೆ ನಾವು ಪ್ರಜಾಶಕ್ತಿ ಟೀಮ್ ಏನು ಮಾಡ್ತಿದ್ದೀವಿ ಅಂದರೆ ಇವತ್ತಿಂದ ಆರಂಭವಾಗ್ತಾ ಇದೆ ಒಂದು ಹೊಸ ಅಭಿಯಾನ ನಮ್ಮದು. ಯಾಕಂದರೆ ಪ್ರತಿ ಊರುಗಳಿಗೆ ಹಳ್ಳಿಗಳಿಗೆ ಹೋಗಿ ನಾವು ಅವರ ಸಮಸ್ಯೆಗಳನ್ನು ಕೇಳೋಣ, ಜೊತೆಗೆ ಆ ಊರಿನ ಏನು ಇತಿಹಾಸ ಇದೆ, ಆ ಊರಿನ ಪ್ರಾಮುಖ್ಯತೆ ಇದೆ, ಅದನ್ನು ಕೂಡ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇವತ್ತಿಂದ ಇದು ಭಾನುವಾರ, ಇವತ್ತು ಬೆಳಗ್ಗೆನೇ ಹೊರಟು ನಿಂತಿದ್ದೀವಿ. ಕೊರಟಗೆರೆ ತಾಲೂಕಿನಲ್ಲಿ ಇವತ್ತು ನಮ್ಮ ಸಂಚಾರ ಇರುತ್ತೆ. ಅಲ್ಲಿ ಒಂದು ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಇವತ್ತೊಂದು 4-5 ಗ್ರಾಮಗಳಿಗೆ ನಾವು ತೆರಳಿ ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸುವಂಥ ಅದನ್ನು ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳ ಮುಂದೆ ತೆರೆದಿರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಪ್ರತಿ ವಾರವೂ ಕೂಡ ಮುಂದುವರಿಯುತ್ತೆ. ಯಾಕಂದರೆ ನಮ್ಮ ಪ್ರಜಾಶಕ್ತಿ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಿರ್ಬೋದು, CEO ಇರ್ಬೋದು, ಅವರ ಉದ್ದೇಶ ಇರುವಂಥದ್ದು ಏನು ಅಂದರೆ ನಾವು ಜನರಿಗೆ ತಲುಪಬೇಕು, ಅವರ ಸಲುವಾಗಿ ನಾವು ಕೆಲಸ ಮಾಡಬೇಕು ಅನ್ನೋಂಥದ್ದು. ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ ಟೀಮ್ ಆಗಿ ಈ ಒಂದು ಸಜ್ಜಾಗಿ ನಿಂತಿರುವಂಥದ್ದು. ಯಾಕಂದರೆ ಸ್ಥಳೀಯರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ CEO ಹಾಗೆ MD ಅವರು ಕೂಡ ಸ್ವತಃ ಫೀಲ್ಡ್ಗಿಳಿದು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮಾಡ್ತಾರೆ. ಮೇಡಮ್, ಒಂದು TRP ಹಿಂದೆ ಬೀಳುವಂಥ ಮಾಧ್ಯಮಗಳು ಜನಗಳು ಈಗಾಗಲೇ ಮಾತನಾಡ್ಕೊಳ್ತಾರೆ, ಆದರೆ ನಮಗೆ ಸಾರ್ವಜನಿಕರ ಸಮಸ್ಯೆ ಮೇಲುಗೈ ಅನ್ನುವಂಥದ್ದನ್ನ ತೋರಿಸೋದು ಕೊಟ್ಟಿರುವಂಥದ್ದು ಇವತ್ತು ಹೊಸ ಪ್ರಯತ್ನ. ಏನು ಹೇಳ್ತೀರಾ ಗಜೇಂದ್ರ? ನಾವು ಈ ಒಂದು ಕಾರ್ಯಕ್ರಮದ ಹೆಸರನ್ನೇ ಇಟ್ಟಿದ್ದೀವಿ, ನಮ್ಮ ನಡೆ ನಿಮ್ಮೂರ ಕಡೆ ಅಂತ. ನಾವು ಪ್ರತಿ ಹಳ್ಳಿ ಅಂದರೆ ನಾವು ಮಾತಾಡೋ ಪ್ರತಿ ಮಾತಲ್ಲೂ ಶುರುವಾದ ಹಂತದಿಂದ ಪ್ರಜಾಶಕ್ತಿ ಶುರುವಾದದಿಂದ ಇವತ್ತಿನವರೆಗೂ ನಾವು ಒಂದೇ ಹೇಳ್ತಿರೋದು, ನಮಗೆ ರಾಜ್ಯದ ಸುದ್ದಿಗಳು ಎಲ್ಲ ಒಂದು ಕಡೆ ಆದರೆ ಹೈಪರ್ ಲೋಕಲ್ ಗಲ್ಲಿ ಸುದ್ದಿಯಿಂದ ಹಿಡಿದು ಹಳ್ಳಿಗೂ
ಸುದ್ದಿಗಳು, ಅವರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ನಾವು ಅದರ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗಾಗಲೇ ನಮ್ಮ ನಡೆ ನಿಮ್ಮೂರ ಕಡೆ ಎನ್ನುವಂಥ ವಿಶೇಷ ಶೀರ್ಷಿಕೆಯಡಿ ಈಗಾಗಲೇ ನಾವು ಕೊರಟಗೆರೆ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಕೊರಟಗೆರೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಅಲ್ಲಿನ ಜನಗಳು ಯಾವೆಲ್ಲ ಸಮಸ್ಯೆಯನ್ನು ಪ್ರಜಾಶಕ್ತಿ ಟಿವಿಯೊಂದಿಗೆ ಹಂಚ್ಕೊಳ್ತಾರೆ, ಶುರುವಾದ ಮೊದಲಿಂದಲೂ ಪ್ರಜಾಶಕ್ತಿ ಟಿವಿ ಏನು ಹೇಳುತ್ತೋ ಅದನ್ನೇ ಮಾಡಿಯೇ ತೀರ್ತಾ ಇದೆ. ಇವತ್ತು ಕೂಡ ಈ ಒಂದು ಹೊಸ ಪ್ರಯತ್ನ, ವಿಭಿನ್ನ ಪ್ರಯತ್ನದ ಮೂಲಕ ಮಾಧ್ಯಮ ಲೋಕದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೀವಿ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ಕೊರಟಗೆರೆ ಕಡೆ ಪ್ರವಾಸವನ್ನು ಕೈಗೊಳ್ಳೋಣ. ನಿನ್ನೆ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಪ್ರಜಾಶಕ್ತಿ ಟಿವಿಯ ಅಭಿಯಾನ ಮೊದಲು ಕೊರಟಗೆರೆ ತಾಲೂಕಿನ ಶಿರಗೋನಹಳ್ಳಿ ಗ್ರಾಮಕ್ಕೆ ತಲುಪಿತು. ಇಡೀ ದಿನ ಕೊರಟಗೆರೆಯ 5 ಗ್ರಾಮಗಳಲ್ಲಿ ಬೀಡು ಬಿಟ್ಟು ಅಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕಿಸಿ ಜನರ ಸಮಸ್ಯೆಗಳು, ಗ್ರಾಮಗಳ ಪರಿಸ್ಥಿತಿ ಬಗ್ಗೆ ಇಂಚಿಂಚು ಚಿತ್ರೀಕರಿಸಿಕೊಂಡಿದೆ. ಗ್ರಾಮಗಳ ಪರಿಸ್ಥಿತಿ ಕಂಡ ಪ್ರಜಾಶಕ್ತಿ ತಂಡ ನಿಜಕ್ಕೂ ಶಾಕ್ಗೆ ಒಳಗಾಯಿತು. ಯಾಕಂದ್ರೆ ಇಷ್ಟು ಅಭಿವೃದ್ಧಿ ಹೊಂದುತ್ತಿರುವ ಯುಗದಲ್ಲೇ ಇಲ್ಲಿನ ಗ್ರಾಮಗಳ ಸ್ಥಿತಿ ಕುಗ್ರಾಮವಾಗಿದ್ದು, ರಸ್ತೆ, ನೀರು ಸೇರಿದಂತೆ ಮೂಲಭೂತ ಸೌಕರ್ಯವೇ ಇವರಿಗೆ ಸಿಕ್ಕಿಲ್ಲ. ಇಲ್ಲಿನ ಕೆಲ ಜನರ ಕರುಣಾಜನಕ ಕಥೆಗಳು ಕೂಡ ಕಂಡು ಬಂದಿದ್ದು, ಇಡೀ ವಾರ ನಿಮ್ಮ ಪ್ರಜಾಶಕ್ತಿ ಟಿವಿ ಒಂದೊಂದೇ ವರದಿಯನ್ನ ಪ್ರಸಾರ ಮಾಡಲಿದೆ. ಇನ್ನು ಪ್ರಜಾಶಕ್ತಿ ಅಭಿಯಾನ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಅಭಿಯಾನ ಮುಂದುವರಿಸಲಿದ್ದು, ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.